ತರಲಿ. ಸರಿ, ಮೊನ್ನೆ DK ಶಿ ಅವರು ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ತಮ್ಮ ಪಕ್ಷದವರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಮೊನ್ನೆನೇ ಹೇಳಿದ್ದೀನಿ, ನನಗೆ ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ. ಸೊ ಎಲ್ಲೆಲ್ಲಿ ಏನೇನು ನಡೀತದೆ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ, ಲೀಡ್ರ್ಗಳಿದ್ದಾರೆ, ಅವ್ರು ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ರು ಅಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಅದೇನೇ ಇರ್ಬೋದು, ಅದಕ್ಕೆಲ್ಲ ಹೇಳೋದಕ್ಕೆ, ರಿಯಾಕ್ಟ್ ಮಾಡೋದಕ್ಕೆ, ಕ್ವೆಶನ್ ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಹೈಕಮಾಂಡ್ ಇದೆ. ಸೊ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳು, ಅವರೇ ತೀರ್ಮಾನ ಅದನ್ನು ತೊಗೋಬೇಕೇ ವಿನ ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದ್ರು ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದಿದ್ರೆ ಹೇಳ್ತೀನಿ. ನೋಡಿ, BJP ಅವ್ರ ಮಾತು ಕೇಳಿ ಇಲ್ಲಿ ಯಾರೂ ತೀರ್ಮಾನ ತಗೊಳ್ಳುವಂಥ ದಡ್ರೇನಿಲ್ಲ, ಗೊತ್ತಾಯ್ತಾ? BJP ಅವ್ರಿಗೆ ಒಂದು ಲೀಡರ್ಶಿಪ್ ಇಲ್ಲ, ಅದಕ್ಕೆ ಏನಾದ್ರು ಕನಸು ಕಾಣ್ತಾ ಇರಬೇಕು. ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತಗೊಳ್ಳೋವಂಥ ಅವಶ್ಯಕತೆ ಏನು ಯಾರಿಗೂ ಇಲ್ಲ. ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ, 138 ಸೀಟ್ ಗೆದ್ದಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಅವ್ರು ಏನು 60, 20, 80 ಇದ್ದಾರೆ JDS, BJP ಇನ್ನೊಂದು 25 ಡೌನ್ ಆಗಬೇಕೇ ವಿನ ಜಾಸ್ತಿ ಆಗೋ ವಾತಾವರಣ ಇಲ್ಲ. ಅದಾದರೆ ಸಂತೋಷ, ನಮಗೇನು ಬೇಜಾರಿಲ್ಲ, ಖುಷಿ. DK ಶಿ ಅವರು ಅಲ್ಲಲ್ಲ, ನಿಮ್ಮ JDS ಅವರು BJP ಅವ್ರು ಹೇಳ್ತಾ ಇದ್ರಲ್ಲ ಅವ್ರಿಗೆ.